ನಮ್ಮ ರಾಜ್ಯ ರಾಷ್ಟ್ರ ಕಂಡ ಅಪರೂಪದ ರಾಜಕಾರಣಿ ದಿವಂಗತ ಅನಂತಕುಮಾರ್ ಅವರು ಸದಾ ಹೇಳುತ್ತಿದ್ದ ಮಾತು ಒಂದೇ: ಅವಕಾಶ ಸಿಕ್ಕಾಗ, ನಮ್ಮ ಕೈಯಲ್ಲಿ ಆದಾಗ ಸಮಾಜಕ್ಕೆ ಏನು ಸಾಧ್ಯವೋ ಅದನ್ನು ಮಾಡಿಬಿಡಬೇಕು. ಬದುಕಿದ್ದಷ್ಟೂ ದಿವಸ ಇದನ್ನು ಪಾಲಿಸಿದವರು ಅವರು. ಅಂತ ಅನಂತಕುಮಾರ್ ಅವರು ಕೇವಲ 2 ಸ್ಥಾನ ಇದ್ದ ಬಿಜೆಪಿಗೆ 40 ಸ್ಥಾನ ಗಳಿಸಲು ಅವರು ಕೈಗೊಂಡಿದ್ದ ಕಾರ್ಯ, ವಹಿಸಿದ ಶ್ರಮ, ತೋರಿದ ಜಾಣ್ಮೆ, ನಡೆಸಿದ ರಾಜಕಾರಣ, ಪ್ರದರ್ಶಿಸಿದ ಮುತ್ಸದ್ದಿತನ ಎಲ್ಲವೂ ಉಲ್ಲೇಖನೀಯ. ಇಷ್ಟೇ ಆಗಿದ್ದರೆ ಹಸಿರುವಾಸಿ ಪ್ರೇಕ್ಷಕರಿಗೆ ಅವರು ಪ್ರಸ್ತುತರಾಗುತ್ತಿರಲಿಲ್ಲವೇನೋ. ಆದರೆ ಕೃಷಿ ಪರಿಸರದ ನಿಟ್ಟಿನಲ್ಲಿ ಅವರ ಚಿಂತನೆ, ದೂರದರ್ಶಿತ್ವ ಪಕ್ಷಾತೀತವಾಗಿ ಎಲ್ಲ ನಾಯಕರಿಗೂ ಮಾದರಿ. ದೇಶದಲ್ಲಿ ರಾಸಾಯನಿಕ ಮುಕ್ತ ಕೃಷಿಯನ್ನು ಪ್ರತಿಷ್ಠಾಪಿಸಲು ಬೇವು ಲೇಪಿತ ಯೂರಿಯಾ ಕ್ರಾಂತಿಯನ್ನು ರೂಪಿಸಿ ಅದರ ಹರಿಕಾರ ನೆನೆಸಿದ ಅನಂತಕುಮಾರ್ ಅವರು ಹಸಿರು ಬೆಂಗಳೂರು 1:1 ಅಭಿಯಾನದ ಮೂಲಕ ಬೆಂಗಳೂರಿನ 1 ಕೋಟಿ ಜನರಿಗಾಗಿ 1 ಕೋಟಿ ಗಿಡಗಳನ್ನು ನೆಡುವ ಯೋಜನೆ ರೂಪಿಸಿದ್ದರು. ಪರಿಸರ ಸಂರಕ್ಷಣೆಗೆ ಪೂರಕವಾಗಿ ಜೀವನ ಶೈಲಿಯ ಬದಲಾವಣೆಗೆ ಅನುವು ಮಾಡಿಕೊಡುವ ಇಕೋಚೇತನ ಕಾರ್ಯಕ್ರಮ ಆರಂಭಿಸಿದ್ದವರು. ರುದ್ರಾಕ್ಷಿ, ಕದಂಬ, ಅಶೋಕ, ಕಾಶಿಬಿಲ್ವ, ಕರವೀರ ಹೀಗೆ 200ಕ್ಕೂ ಅಮೂಲ್ಯ ಸಸ್ಯ ಜಾತಿಗಳನ್ನು ನೆಟ್ಟು ಪೋಷಿಸುವ ಅನಂತವನವನ್ನು ನಿರ್ಮಿಸಿ ಹೋದವರು. ಅನ್ನ, ಅಕ್ಷರ, ಆರೋಗ್ಯದ ಸೇವೆಗಾಗಿ ಜೀವನ ಮುಡಿಪಿಟ್ಟು ಅದಮ್ಯ ಚೇತನ ಕಟ್ಟಿದವರು. ಪರಿಸರ ಚಟುವಟಿಕೆಗಳಲ್ಲಿ ಯುವ ಜನರನ್ನು ತೊಡಗಿಸುವ ಹಸಿರು ಭಾನುವಾರದಂಥ ಕಾರ್ಯಕ್ರಮವನ್ನು ಆರಂಭಿಸಿದ್ದವರು. ಸಿಂಧೂ ನದಿ ಸಂಸ್ಕೃತಿಯ ಉಳಿವಿಗೆ ಅವರು ಮೊದಲ ಬಾರಿಗೆ ಕೇಂದ್ರ ಸಚಿವರಾದಾಗ ರೂಪಿಸಿದ ಅಪರೂಪದ ಕಾರ್ಯಕ್ರಮದಿಂದ ಆರಂಭಿಸಿ ಜೀವನದ ಕೊನೆಯ ಘಟ್ಟದಲ್ಲಿ ಅವರ ಪರಿಕಲ್ಪನೆಯಲ್ಲಿ ಪಡಿಮೂಡಿದ್ದ ಸಸ್ಯಾಗ್ರಹದವರೆಗೆ ಎಲ್ಲವೂ ವಿಭಿನ್ನ, ಎಲ್ಲವೂ ಮೌಲಿಕ. ಇಂಥ ಅನಂತಕುಮಾರ್ ಅವರು ಅವರೇ ರಾಜ್ಯದಲ್ಲಿ ಕಟ್ಟಿದ ಪಕ್ಷ, ನಾಯಕರುಗಳಿಂದ ಮರವಿಗೆ ಸಂದಿದ್ದಾರೆಯೇ? ಅವರಿಂದ ಉಪಕೃತರಾದ ಅದೆಷ್ಟೋ ರಾಜಕಾರಣಿಗಳಿಗೆ ಕನಿಷ್ಠ ಅವರನ್ನು ನೆನಪು ಮಾಡಿಕೊಳ್ಳುವ ಅಗತ್ಯವೂ ಕಾಣದಾಗಿದೆಯೇ? ಅವರು ಈ ಸಮಾಜದ ಪುರೋಭಿವೃದ್ಧಿಗಾಗಿ ರೂಪಿಸಿ ಹೋದ ಅದಮ್ಯ ಚೇತನದಂಥ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, 10 ಸಾಮಾಜಿಕ ಪಾರಿಸಾರಿಕ ಕಾರ್ಯಕ್ರಮಗಳ ಮುಂದುವರಿಕೆಗೆ ಯಾರಲ್ಲೂ ಆಸಕ್ತಿ ಉಳಿದಿಲ್ಲವೇ? ಅಪರೂಪದ ನಾಯಕನ ತತ್ವಾದರ್ಶದಡಿ ಅವರ ಚಿಂತನೆಗಳನ್ನು ಜೀವಂತವಾಗಿಡಲು ಶ್ರಮಿಸುತ್ತಿರುವ ಅವರ ಬಾಳ ಸಂಗಾತಿ, ಅಪರೂಪದ ವ್ಯಕ್ತಿ, ಸಾಮಾಜಿಕ ಹಿತಚಿಂತಕಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಹಸಿರುವಾಸಿಯ ಜತೆಗೆ 10 ಹಲವು ಸಂಗತಿಗಳ ಬಗೆಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ಸಂಸ್ಥೆಯ ಅಪೂರ್ವ ಕಾರ್ಯ ಚಟುವಟಿಕೆಗಳ ಬಗೆಗೆ ಅವರು ನೀಡಿರುವ ವಿವರಕ್ಕೆ ಹೋಗುವ ಮುನ್ನ ಅನಂತಕುಮಾರ್ ಅವರ ಬಗೆಗಿನ ನಿರ್ಲಕ್ಷ್ಯದ ಕುರಿತು ತೇಜಸ್ವಿನಿಯವರಲ್ಲಿ ಹುದುಗಿರುವ ಸಣ್ಣ ಅಸಮಾಧಾನ, ಅಪಾರ ನೋವು ಇತ್ಯಾದಿಗಳ ಕುರಿತು ಮಾತುಕತೆಯ ಮೊದಲ ಕಂತು ಇಂದು ಇಲ್ಲಿದೆ. ಅನ್ನೋದು ಇದು ಸಾಮಾನ್ಯ. ಇದೇನು ಯಾವುದೇ ಯಾರಿಗೆ ಆಗದೇ ಇರುವಂಥದ್ದೇನಲ್ಲ. ಮನುಷ್ಯರು ಎಲ್ಲರೂ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅನಂತಕುಮಾರ್ ಅವರು ಯಾವಾಗಲೂ ಹೇಳೋರು, ಅದು ನನಗೆ ಭಾಳ ಸಲ ಯಾಕೆ ಹಿಂಗೆಲ್ಲ ಮಾತಾಡಬಾರ್ದು ಅಂತ, ಅಂದರೆ ನಾನು ನನ್ನ ಶ್ರದ್ಧಾಂಜಲಿ ನಾನೇ ಬರೆದು ಸಾಯಬೇಕು ಅಂತ ಅದು ಹಾಸ್ಯವಾಗಿ ಹೇಳಿದ್ರು ಅದರ ಒಳಗಿನ ಅರ್ಥ ನನಗೆ ಯಾಕೆ ಅವ್ರು ಹಿಂಗೆ ಹೇಳ್ತಾರೆ, ಹಿಂಗೆ ಯಾಕೆ ಅಪಶಕನ ಮಾತಾಡ್ತೀರಾ ಅಂತ. ಇದು ಯಾವಾಗ ಅವರು 30ನೇ ವಯಸ್ಸಲ್ಲಿ, ಅವರು 35ನೇ ವಯಸ್ಸಲ್ಲಿ, ಅಂದರೆ ಇದು ನಾನು ಹೇಳ್ತಿರೋದು 20-25 ವರ್ಷದಿಂದ ಈ ಮಾತು ಕೇಳ್ತಾ ಇದ್ದೀನಿ. ಹಿಂದೆ ಅದನ್ನು ಮನಗಂಡಿದ್ರು ಆಯ್ತಾ. ಅಂದರೆ ಇವತ್ತು ಆ ಕ್ಷೇತ್ರನೂ ಹಂಗಿದೆ. ಅವ್ರೇನು ಕೆಲಸ ಮಾಡಿದ್ರು ಆ ಕ್ಷೇತ್ರದಲ್ಲಿ ಅಧಿಕಾರದ ಕುರ್ಚಿಯ ಸೇಗೆ ಒಳಗೆ ನಾವು ಎಲ್ಲೋ ಒಂದು ಕಡೆ ಒಂದೊಂದ್ಸಲ ಆ ಓಟದಲ್ಲಿ ಎಲ್ಲವೂ ಈ ಸ್ಪರ್ಧೆಗಳು ನಡೆದಾಗ ಒಂದೊಂದ್ಸಲ ಎಲ್ಲವೂ ಕಾಣಿಸೋದೇ ಇಲ್ಲ, ಏನೂ ಕಾಣಿಸಲ್ಲ, ಕೊನೆಗೆ ತನ್ನ ಮುಂದಿನ ರಸ್ತೆನೂ ಕಾಣಿಸಲ್ಲ. ಆ ಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಇದೆ ಪಕ್ಷಾತೀತವಾಗಿ. ಅಂತ ಹೊತ್ತಲ್ಲಿ ಭಾಳ ಅಪೇಕ್ಷೆ ಪಡೋದಿಲ್ಲ. ಅವರೇ ಪಟ್ಟಿಲ್ಲ ಅಂದಮೇಲೆ ನಾವೇನೋ ಪಡೋ ಪ್ರಶ್ನೆ ಇಲ್ಲ. ಅವ್ರಿಗೂ ಆ ಒಂದು ಅಂದಾಜು ಇದ್ದೇ ಇತ್ತೇನೋ ಅಂತ ನನಗೆ ಅನಿಸುತ್ತೆ. ಅವ್ರು ಯಾವತ್ತು ಹೀಗೆ ಹಾಸ್ಯ ಮಾಡಿ ಹೇಳ್ತಾ ಇದ್ರು ಹೊರತು ಹೇಳಿಲ್ಲ. ಹೀಗಾಗಿ ಭಾಳ ಏನೋ ಅಪೇಕ್ಷೆ ನಾನು ಇದೆ ಅಂತ ನಾನು ಹೇಳಲ್ಲ. ಮತ್ತು ಅವರು ಇನ್ನೊಂದು ಹೇಳೋರು, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಸಾಮಾಜಿಕ ಕೆಲಸ ಅದು ನಾವು ಯಾರೋ ಹೇಳಿದ್ರು ಅಂತ ಮಾಡಿದ್ದಲ್ಲ ಇದು, ಅಥವಾ ಇದಕ್ಕೆ ಅಂತ ಮಾಡಬೇಕು ಅಂತೂ ಅಲ್ಲ. ಹೀಗಾಗಿ ಅದಮ್ಯ ಚೇತನದಲ್ಲಿ ಅವ್ರು ಬಂದು ಇದನ್ನು ಮಾಡಬೇಕು ಅಂತೇನು ನಾವೇನು ಭಾಳ ಅಪೇಕ್ಷೆ ಏನು ಇರಲಿಲ್ಲ. ಅಂದರೆ ಒಂದೊಂದು ಸಲ ಏನಾಗುತ್ತೆ, ನಾವು ಈ ಕ್ರಿಟಿಕಲ್ ಕೆಲಸ ಮಾಡ್ತಿದ್ದಾಗ ಒಂದೊಂದು ಸಲ ನಮಗೆ ಸಹಾಯ ಬೇಕಾಗತ್ತೆ, ಅಥವಾ ಸಹಾಯ ಕೇಳಕ್ಕೆ ಹೋದಾಗ ಇವ್ರು ಕೊಡ್ತಾರಾ ಅಂತ ಅನ್ಸಕ್ಕೆ ಶುರು ಆಗಿಬಿಡ್ತದೆ. ಅವಾಗ ಆತ್ಮವಿಶ್ವಾಸ ಹೋಗ್ಬಿಡ್ತದೆ.
ನಾನು ಹೇಳದ್ದಲ್ಲ, ಆ ವ್ಯವಸ್ಥೆನೇ ಹಂಗಿದೆ ಅಂತ ನನಗೆ ಅನಿಸಿದೆ. ಹೌದು, ಒಂದೊಂದ್ಸಲ ಬೇಜಾರಾಗತ್ತೆ. ನಾನು ಹೌದು, ಮನುಷ್ಯ, ಯಾಕೆಂದ್ರೆ ಅದಮ್ಯ ಚೇತನ ಉತ್ಸವದಂಥದ್ದು ಇವತ್ತು ಸೊರಗಿದೆ ನಿಜವಾಗಿ. ಅಂದ್ರೆ ಅನಂತಕುಮಾರ್ ಅವರು ಇದ್ದಾಗಿದ್ದ ಏನ ವೈಭವಗಳು ಅಥವಾ ಆಡಂಬರಗಳು ನೀವು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರ್ಬೋದು, ಆದರೆ ಅವರಿಂದ ಬೆಳೆದಂಥ ನಾಯಕರು ಒಬ್ಬೊಬ್ಬರು ಒಂದೊಂದು ಉತ್ಸವ ನಡೆಸುವಷ್ಟು ಸಮರ್ಥರಿದ್ದರು. ಅವರು ಇವತ್ತು ಕಾಣಿಸ್ತಾ ಇಲ್ವಲ್ಲ. ಈಗ 3-4 ಥರದ ಜನ ಇರ್ತಾರೆ, ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ಆಗಲ್ಲ. ಕೆಲವೊಬ್ಬರಿಗೆ ಅವ್ರಿಗೆ ಇಲ್ಲಿ ಬರೋದ್ರಿಂದ ತಮಗೇನೂ ಸಿಗೋದಿಲ್ಲ, ಯಾಕೆ ಬರಬೇಕು ಅನ್ನೋರು ಅನಂತಕುಮಾರ್ ಅವ್ರಿಗೆ ಇಂಪ್ರೆಸ್ ಮಾಡಕ್ ಬರ್ತಾ ಇದ್ರು, ಅವ್ರು ಬರ್ತಿರ್ಲಿಲ್ಲ. ಅದು ನಿಜಾನೇ ಅವ್ರ ದೃಷ್ಟಿಯಿಂದ. ಸೊ ಅಧಿಕಾರ ಇಲ್ಲ ಅನ್ನೋದು ಇದ್ದಿರ್ಬೋದು. ಇವ್ರು ಬಂದು ಇಲ್ಲಿ ಮಾಡೋದ್ರಿಂದ ಏನು ನಮ್ಗೆ ಏನಾಗಿ ಸಿಗುತ್ತದೆ ಅನ್ನೋದು ಅದೇ ಸಹಜವಾಗಿ ಮನುಷ್ಯನ ಸ್ವಭಾವ. ಅದು ಒಂದು ಥರ ಇರ್ಬೋದು. ಇನ್ನೊಂದು, ನಾನಿಲ್ಲಿ ಹೋಗೋದ್ರಿಂದ ಮತ್ತು ನನ್ನನ್ನು ಎಲ್ಲಿ ಮೇಲ್ನವ್ರನ್ನ ನನ್ನನ್ನು ಎಲ್ಲಿ ಮತ್ತೆ ಪಕ್ಕಕ್ಕೆ ಹಾಕಿಬಿಡ್ತಾರೋ, ನಾನು ಯಾರ್ದೋ ಅವ್ರ ಜೊತೆ ಹಿಂದೆ ಇದು ಹೋದೆ ಅನ್ನೋದು ಇರ್ತದೆ. ಅದು ನಮಗೆ ಕಾಣಿಸುತ್ತೆ. ಕೆಲವರು ಆಮೇಲೆ ತಡವಾಗಿ ಬರ್ತಾರೆ, ಕೆಲವರು ನನಗೆ ಹೆಸರು ಬೇಡ ಅಂತ ಮಾಡಿದವರು ಇದ್ದಾರೆ. ಮತ್ತು ಕೆಲವರು ಅವ್ರವ್ರದ್ದೇ ಆದ ಏನಾಗುತ್ತೆ ರಾಜಕಾರಣದಲ್ಲಿ. ಅನಂತಕುಮಾರ್ ಅವ್ರ ಜೊತೆಗಿರೋರು ಎಲ್ಲರೂ ಸಾಧಾರಣವಾಗಿ ಭಾಳ ದೊಡ್ಡ ಇದರಲ್ಲೇ ಹೋಗಿರೋದು. ಅವ್ರ ಕೆಲಸ ನೋಡಿ ಪ್ರೇರಣೆ ಪಡೆದಿರೋರು ಅವ್ರು ಮಾಡ್ತಿರ್ತಾರೆ, ಅದು ಬೇರೆ ಥರದ ಗುಂಪು. ಆದರೆ ಅವರ ಭಾಳ ಹತ್ತಿರಕ್ಕಿರೋರು ಎಲ್ಲರೂ ಇವತ್ತು ಬ್ಯುಸಿ ಇದ್ದಾರೆ, ಅವ್ರದ್ದೇ ಆದ ಕೆಲವೊಬ್ರು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾನು ನಮ್ಮ ಈ ಸಾಮಾಜಿಕ ಕೆಲಸದಲ್ಲಿ ಅವರು ಬೆಳೆಯೋಷ್ಟು ಬೆಳೆದಾಯ್ತು ಅಂತ ಅನಿಸ್ಬೋದ? ಅವ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತದೆ. ಆದ್ರೆ ಒಂದನ್ನು ಹೇಳ್ಬೋದು, ಕೆಲವೊಮ್ಮೆ ನಾವು ಕರೆ ಕೊಟ್ಟಾಗ ಈಗ ಬೇಕು, ನನಗೆ ಸಹಾಯ ಬೇಕಾಗಿದೆ ಅಂತಂದಾಗ ಮೊದಲಿನಗಿಂತ ಹೆಚ್ಚು ಒತ್ತಾಸೆಯಿಂದ ಬಂದಿರೋರು ಇದ್ದಾರೆ. ಅದು ಒಂದು ಜನ ಇದ್ದಾರೆ, ನಾನು ಆಗಿಲ್ಲ ಅಂತ ಹೇಳಿ. ಯಾಕಂದರೆ ಒಂದೊಂದ್ಸಲ ಇಲ್ಲ ತುಂಬ ಕಷ್ಟ ಆಗಿದೆ, ಈಗ ನನಗೆ ಬೇಕೇ ಬೇಕು, ಇದು ಆಗಬೇಕು, ನಿಮ್ಮ ಸಹಾಯ ಬೇಕು ಅಂತಂದಾಗ ಮೊದಲು ಅವ್ರು ಮಾಡ್ತಿದ್ರು ಇಲ್ಲೋ ಅಷ್ಟು, ಅದಕ್ಕಿಂತ ಜಾಸ್ತಿ ಮಾಡಿದವರು ಇದ್ದಾರೆ. ಹೀಗಾಗಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ನಾನು ಮೊನ್ನೆ ಇತ್ತೀಚೆಗೆ ಒಂದು ದೊಡ್ಡ ಊಟದ್ದು ಒಪ್ಕೊಂಡ್ಬಿಟ್ಟಿದ್ವಿ ಪ್ಯಾಲೇಸ್ ಗ್ರೌಂಡಲ್ಲಿ. ಹಿಂದಿನ ದಿನ ಬೆಳಿಗ್ಗೆ ಎದ್ದು ಏನು ಮಾಡೋದು, ಜನ ಇಲ್ಲ, ಏನೋ ಬಿನ್ಸ್ ಬಿಡ್ಸೋಕ್ಕೆ 100 ಜನ ಬೇಕು ಅಂತಂದ್ರೆ ಇಲ್ಲಿ ನಾನು ಒಂದು ವಿಡಿಯೋ ಕಾಲ್ ಮಾಡಿದೆ. ಇದರಲ್ಲಿ ನಾಯಕರ ಬಗ್ಗೆ, ನಾನು ಹೆಸರಿರೋರ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ಹೇಗೆ ಜನ ಸ್ಪಂದನೆ ಮಾಡಿದರು ಅಂತಂದರೆ ಕೋವಿಡ್ ಸಂದರ್ಭ ಒಂದು, ನಂತರ ಒಂದು ವಿಡಿಯೋ, ಅದು ಬೆಳಿಗ್ಗೆ 7:30 ನಾನು ಮೊಬೈಲಲ್ಲಿ ಮಾಡಿಬಿಟ್ಟು ಎಲ್ಲಿಗೂ ಹೋಗಬೇಕಾಗಿತ್ತು, ನನಗೆ ಬಿಡದಿಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋದೆ, ಕಾರ್ಯಕ್ರಮದಲ್ಲಿ ಇದ್ದಿದ್ದರಿಂದ ಮೊಬೈಲ್ ನಂದು ಸೈಲೆಂಟ್ ಇತ್ತು. ನಾನು ವಾಪಸ್ ಇಲ್ಲಿ 11 ಗಂಟೆಗೆ ಬಂದರೆ 250 ಜನ, ಇಲ್ಲಿ ನಮ್ಗೆ ಇಲ್ಲಿ ಚಪ್ಪಲಿ ಬಿಡೋಕ್ಕೆ ಜಾಗ ಇಲ್ಲ ಅವ್ರಿಗೆ. 250 ಜನ ಬೆಳಿಗ್ಗೆ 7:30 ಆ ವಿಡಿಯೋಗೆ ನಮ್ಗೆ ಈ ಥರ ಸಹಾಯ ಬೇಕಾಗಿದೆ ಬನ್ನಿ ಅಂತ, ಏನೋ ಮೀನ್ಸ್ ಬಿಡಿಸೋದಕ್ಕೆ ಇದಕ್ಕೆ ಇದೇ ಇತ್ತು. ಅಂದರೆ ಬಂದಿದ್ರು, ಅದರಲ್ಲಿ ಸೀನಿಯರ್ಸು ಬಂದಿದ್ರು, ಒಂದಿಷ್ಟು ಜನ ರಾಜಕೀಯದಲ್ಲಿ ಇದ್ದವರು ಜೊತೆಗೆ ಒಂದು 10 ಜನ ಕರ್ಕೊಂಡು ಬಂದಿದ್ರು. ಆದರೆ ಬಹಳ ದೊಡ್ಡ ನಾಯಕರು ಬಂದರು ಅಂತ ನಾನು ಹೇಳೋದಿಲ್ಲ. ಸಾಮಾನ್ಯರು ಮತ್ತು ಕಾರ್ಯಕರ್ತರಲ್ಲಿ ಇನ್ನೂ ಅನಂತಕುಮಾರ್ ಅವರ ಬಗೆಗಿನ ಭಾವನೆಗಳು ಹಾಗೇ ಉಳಿದಿವೆ. ಅವ್ರ ಬಗ್ಗೆ ಇದೆ, ಕೆಲಸದ ಸಾಮಾಜಿಕ ಚಟುವಟಿಕೆಯಲ್ಲಿ ಅವ್ರು ಹೇಗೆ ಭಾಗವಹಿಸ್ತಿದ್ರು, ಹೇಗೆ ಜನರ ಜೊತೆಗೆ ಮಾಡ್ತಿದ್ರು, ಇದು ಖಂಡಿತ ಇದೆ. ಎಷ್ಟು ಅದು ಈ ಥರದ ಸಂಸ್ಥೆಗಳು ಬೆಳೆಯುತ್ತೋ ಅಷ್ಟು ಜನರಿಗೆ ಸಹಾಯ ಆಗುತ್ತೆ. ಮತ್ತು ಈ ಥರದ ಕೆಲಸ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೋ ಬೆಳೆಯುತ್ತೆ. ಇವತ್ತಿನ ದಿನದಲ್ಲೂ ಸರಳವಾಗಿದ್ರೂ ಕಡಿಮೆ ಖರ್ಚಿನಲ್ಲಿ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು, ಆ ಸಾಧ್ಯತೆಯನ್ನು ತೋರಿಸ್ಕೊಟ್ಟಿದ್ದೀವಿ ನಾವು. ಇದು ಇವತ್ತಿನ ದಿನದಲ್ಲೂ ಸಾಧ್ಯತೆ ಇದೆ. ಇವತ್ತು ಕಾರ್ಯಕರ್ತರು ಬರ್ತಾ ಇದ್ದಾರೆ, ಭಾನುವಾರ ದೊಡ್ಡ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾರೆ ಅನ್ನೋ ವಿಚಾರವನ್ನು, ಸಾಧ್ಯತೆಯನ್ನು ತೋರಿಸಿದ್ದೀವಿ. ಕೊರಗೋರು ಅನಂತಕುಮಾರ್ ಇದ್ದಾಗ ಕೊರಗಿಲ್ಲ ಅಂತೇನಿಲ್ಲ, ಕೊರಗೋರು ಯಾವಾಗಲೂ ಕೊರಗ್ತಾರೆ. ದ್ವೇಷ ಮತ್ಸರ ಇದ್ದೇ ಇದೆ. ಆದರೆ ಆದ್ರೂ ಅವ್ರಿಗೆ ಯಾವ ರೀತಿಯ ಒಂದು ಇದು ಸಿಗಬೇಕಾಗಿತ್ತು ಅನಂತಕುಮಾರ್ ಮಾಡಿರೋ ಕೆಲಸಕ್ಕೆ, ಅದಕ್ಕೆ ಒಂದು ನಮ್ಮ ಸ್ವಭಾವನೂ, ನಾವು ಕನ್ನಡಿಗರ ಸ್ವಭಾವನೂ ಸ್ವಲ್ಪ ಇದೆ, ನಾವು ಹೋಗಿ ಮುಂದಾಗಿ ಹೇಳೋದಿಲ್ಲ. ಇವತ್ತು ಪದ್ಮ ಪ್ರಶಸ್ತಿ ತಗೊಂಡ್ರೆ ನನ್ನ ಸಾಮಾನ್ಯ ಇಲ್ಲಿ ಮೊದಲ ಬಾರಿಗೆ ಹೇಳ್ತಾ ಇದ್ದೀನಿ ಮುಂದೆ, ಎಲ್ಲರಿಗೂ ಬಂದೋಯ್ತು. ಅವರ ಜೊತೆಗಾರರಿಗೆ ಎಲ್ಲರಿಗೂ ಹೋದವರು, ಅಂದರೆ ಸುಷ್ಮಾ ಸ್ವರಾಜ್ ಅವ್ರಿಗೆ ಇಲ್ಲ ಒಂದ್ ಕಡೆ ಅನಂತಕುಮಾರ್ ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಇತ್ತೀಚೆಗೆ ತೀರ್ಕೊಂಡ್ರು ಇವರು ಸುಶೀಲ್ ಮೋದಿ ಅವ್ರಿಗೆ, ಬಿಹಾರದಿಂದ ಬಂದರು ಸುಶೀಲ್ ಮೋದಿ ಅವರು, ಅನಂತಕುಮಾರ್ ಅವರು ಒಂದೇ ವಯಸ್ಸಿನವರು. ಹಾಗೆ ನೋಡಿದರೆ ಅವ್ರಿಗೆ ಸಹ ಕೊಟ್ಟರು. ಅನಂತಕುಮಾರ್ ಅವ್ರಿಗೆ ಯಾಕೆ ಬರಲ್ಲ? ನಾವು ಪ್ರತಿ ವರ್ಷ ಪಟ್ಟಿಯಲ್ಲಿ ನೋಡ್ತೀವಿ, ಅನಂತಕುಮಾರ್ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದು. ಇನ್ನೊಂದು ಕಡೆ ಅನಂತಕುಮಾರ್ ಅವ್ರು ಬಂದಿರುವಂತಹ ಈ ಐಡಿಯಾಲಜಿ ಏನಿದೆ ಅಲ್ಲ, ಅವರು ಬಂದಿರೋ ಅದರಲ್ಲಿ
ಕುಟುಂಬದವರು ಇದರಲ್ಲಿ ಬರಲಿಲ್ಲ. ಅವ್ರು ಯಾವತ್ತೂ ಈ ಥರ ಪ್ರಶಸ್ತಿ, ಪದ್ಮ ಪ್ರಶಸ್ತಿ ನಾವು ಯೋಚನೆ ಮಾಡಿರಲಿಲ್ಲ. ಆದರೆ ಅವ್ರಿಗೇನು ಅವರು ಅಂದಿಲ್ಲ, ನಾವು ಯೋಚನೆ ಮಾಡಿರಲಿಲ್ಲ. ನನಗೆ ನೀವು ವೈಯಕ್ತಿಕವಾಗಿ ಕೇಳಬೇಕು ಅಂತಂದರೆ ಈ ಥರದ ವಿಷಯಗಳನ್ನು, ಚರ್ಚೆಯ ಒಂದು ವಿಷಯಗಳನ್ನು ಮಾಡದೆ, ನಮಗೆ ಅವಕಾಶ ಸಿಕ್ಕಾಗ ನಾನು ಈ ಥರದ ನೆಗ್ಲೆಕ್ಟ್ ಮಾಡದೆ ನಾನು ಮಾಡಬೇಕು ಅನ್ನೋದನ್ನು ಯಾರು ಇದ್ರ ಬಗ್ಗೆ ಬೇಜಾರಾಗುತ್ತೋ ಅಂದ್ಕೊಳ್ತಾರೋ ಮಾಡುವಂಥ ಪ್ರಯತ್ನ ಮಾಡಬೇಕು. ಅಷ್ಟರ ಮೇಲೆ ನಾನು ಹೆಚ್ಚು ಹೇಳೋದಿಲ್ಲ. ಮತ್ತು ಈ ಒಂದು ವಿವಾದದಲ್ಲಿ ಹೋಗೋದ್ರಿಂದ ಸಿಗೋದು ಎಷ್ಟರ ಮಟ್ಟಿಗೆ ಏನಾದರೂ ಉಪಯೋಗ ಆಗುತ್ತಾ ನಂಗೆ ಗೊತ್ತಿಲ್ಲ. ಅಂದರೆ ಈ ಚರ್ಚೆಯಿಂದ ಆಗ್ಲೂಬಹುದು, ಇಲ್ಲ ಅಂತೂ ನಾನು ಹೇಳಲ್ಲ. ಅವರವರ ತಂದೆ ತಾಯಿಗಳನ್ನು ಪೂಜಿಸುವಂಥದ್ದು, ಅವರ ಫೋಟೋ ಹಾಕುವಂಥದ್ದು, ಹಿರಿಯರನ್ನು ತಾವು ಬಂದಿರುವಂಥ ಕುಟುಂಬ ನೆನಪಿಸ್ಕೊಳ್ಳೋದು, ಇವೆಲ್ಲವೂ ಒಬ್ಬ ವಿಚಾರವಂತ ಮನುಷ್ಯ ಮಾಡಬೇಕು. ಯಾರನ್ನು, ತನ್ನ ಟೀಚರನ್ನು, ತನ್ನ ಗುರುಗಳನ್ನು ಗುರುತಿಸುವಂಥದ್ದು ಮಾಡಬೇಕು. ಆದರೆ ಈಗ ಒಟ್ಟಾರೆ ಸಾಮಾಜಿಕ ಮೌಲ್ಯಗಳು ಸ್ವಲ್ಪ ಕೆಳಗಡೆ ಹೋಗ್ತಾ ಇದೆ. ಇನ್ನೊಂದು ಕಡೆ ಜಾತೀಯತೆ ಇದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬರು ಏನು ಹೇಳ್ತಾರೆ ಜೈ ಅಂತ ಅವ್ರ ಹಿಂದೆ ಹೋಗುವಂಥದ್ದು ಕೆಲವೊಮ್ಮೆ ಅನಿವಾರ್ಯ ಆಗುತ್ತೆ. ಅವ್ರಿಗೂ ಮನಸ್ಸಲ್ಲಿದೆ, ಆದರೆ ತೋರಿಸ್ಕೊಳಕ್ಕಾಗಲ್ಲ. ಮನಸ್ಸಲ್ಲಿ ಅನಂತಕುಮಾರ್ ಅವರ ಬಗ್ಗೆ ಗೌರವ ಇದೆ, ಆದರೆ ತೋರಿಸಿದರೆ ಎಲ್ಲಿ ತನಗೆ ತೊಂದರೆ ಆಗುತ್ತೆ, ತನ್ನ ಮತದಾರರು ಎಲ್ಲಿ ಜಾತಿ ಇದನ್ನು ನೋಡ್ತಾರೋ, ಹೀಗೆ ಏನೇನೇನೋ ಅವ್ರದ್ದೇ ಆದ ಕಾರಣಗಳು ಇರಬಹುದು. ನಾವು ಈಗ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಅಂತ ನನಗೆ ಅನಿಸುತ್ತೆ. ಅವ್ರ ಫೋಟೋವನ್ನು ಯಾಕೆ ಹಾಕ್ಕೊಳ್ಳಲ್ಲ ಕಚೇರಿಗಳಲ್ಲಿ, BJP ಕಚೇರಿಗಳಲ್ಲಿ ಯಾಕೆ ಸರಿಯಾಗಿ ಹಾಕ್ಕೊಳ್ಳಲ್ಲ? ಮನೆಗಳಲ್ಲಿ ನಾವು ಹೋದಾಗ ಅವರಿಂದ, ನೀವು ಹೇಳಿದಂಗೆ ಅವರಿಂದನೇ ಮೇಲೆ ಬಂದಿರೋರು ಅವ್ರ ಮನೇಲಿ ಹೋದ್ರೆ ಅವ್ರ ಹಾಲಲ್ಲಿ ಫೋಟೋ ಇರಲ್ಲ, ಯಾರ್ಯಾರ್ದೋ ಇರ್ತದೆ. ಮತ್ತೆ ಆದ್ರೆ ಯಾರ್ದೂ ಇಲ್ಲ ಅಂದಾಗ ಬೇರೆ ವಿಷಯ. ನಾನು ಅದನ್ನ ಹೇಳಿದೆ, ಯಾರಿಗೂ ನೀವು ಪದ್ಮ ಪ್ರಶಸ್ತಿ ಕೊಡ್ಲಿಲ್ವಾ ಯಾವ ರಾಜಕಾರಣಿಗಳಿಗೂ? ಇರ್ಬೋದೇನೋ, ಬಹಳಷ್ಟು ಕಾರಣಗಳು ಇರ್ತವೆ. ಇದು ಒಂದು ಕಾರಣ ಹೌದು. ಅಂದರೆ ನಂತರ ನನಗೆ ಅನಿಸ್ತದೆ, ಅಂದರೆ ಒಂದೆರಡು ಸಲ ನಾವು ಅದನ್ನು ಸಾರ್ವಜನಿಕವಾಗಿ ಹೇಳಿದ್ವಿ, ಆಮೇಲೆ ಅನ್ನಿಸ್ತು ಇದು ಸಾರ್ವಜನಿಕವಾಗಿ ಹೇಳೋದ್ರಿಂದ ಆಗೋದೇ ಏನು ಆಗಲ್ಲ. ಇನ್ನೊಂದಿಷ್ಟು ಅದು ಆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡೋದಕ್ಕಿಂತ ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡೋಣ. ಅನಂತಕುಮಾರ್ ಅವ್ರು ಮಾಡಿರೋ ಒಳ್ಳೆಯ ಕೆಲಸವನ್ನು ಜನರಿಗೆ ತಲುಪಿಸೋಣ, ಅವರು ಅದನ್ನು ಮಾಡುವಂಗಾಗಲಿ. ಅನಂತಕುಮಾರ್ ಅವರು ಸರಳ ಜೀವನವನ್ನು ತೋರಿಸೋಣ. ಇತ್ತೀಚೆಗೆ ನಾನು ಟ್ವಿಟರಲ್ಲಿ ಅನಂತಕುಮಾರ್ ಅವರು ಆಟೋದಲ್ಲಿ ಹೋಗ್ತಿರೋದು, ಭಾಳ ಹಳೆಯದೇನಲ್ಲ, 2016 ಅಂದರೆ ಮೋದಿ ಸರ್ಕಾರ ಬಂದ ಮೇಲಿಂದು ಫೋಟೋ, ಅದು ಎಲ್ಲ ಸಿಕ್ತು ನನಗೆ. ಅದನ್ನು ಹಾಕಿದಾಗ ಎಷ್ಟು ಒಳ್ಳೆ ಸ್ಪಂದನೆ ಬಂತು, ನನಗೂ ಸಂತೋಷ ಆಯಿತು. ಕೊಟ್ಟಿಲ್ಲ ಅಂತ ಬರೆದಿರೋದಕ್ಕಿಂತ ಇದು ಹಿಂಗಿದ್ರು, ಅಂದರೆ ಒಬ್ಬ ಕೇಂದ್ರ ಮಂತ್ರಿಗಳಾಗಿ 6 ಬಾರಿ ಲೋಕಸಭಾ ಸದಸ್ಯರಾದವರು ಅದೇನು ಆಟೋದಲ್ಲಿ ಹೋಗಬೇಕು ಅಂತ ಹೋಗಿದ್ದಲ್ಲ, ಎಲ್ಲ ಹೋದ್ವಿ, ಕಾರ್ ತಂದಿರಲಿಲ್ಲ, ಹಂಗೆ ನಡ್ಕೊಂಡು ಹೋಗಿದ್ದು. ವಾಕಿಂಗ್ ಬರುವಾಗ ಕಾಲು ನೋವು ಶುರು ಆಯಿತು, ನಡಿ ಆಟೋದಲ್ಲಿ ಹೋಗ್ಬಿಡೋಣ ಅಂತ. ದುಡ್ಡು ಇರಲಿಲ್ಲ, ಮನೆಗೆ ಹೋಗಿ ಕೊಡ್ತೀವಪ್ಪ ಅಂತ ಅವ್ನಿಗೆ ಹೇಳಿದ್ವಿ. ಅಂದರೆ ನಾನು ಇದ್ದೆ ಅವಾಗ, ನೆನಪಿದೆ, ಹಂಗೆ ಬೆಳೆ ಸಲ ಹೋಗಿದ್ದಿದೆ. ಅಂದರೆ ಸರಳ ಮೆಟ್ರೋದಲ್ಲಂತೂ ಅವ್ರು ಸಾಮಾನ್ಯ ಡೆಲ್ಲಿಯಲ್ಲಿ ಯಾವತ್ತೂ ಮೆಟ್ರೋಲ್ಲೇ ಹೋಗೋರು ಅವರು. ಏರ್ಪೋರ್ಟ್ ಅದನ್ನೇನೋ ತೋರ್ಪಡೆಗೆ ಫೋಟೋಗ್ರಾಫರ್ ಜೊತೆ ಕರ್ಕೊಂಡು ಹೋಗಿದ್ದಲ್ಲ, ಅಂದರೆ ಹೋಗ್ತಾ ಇದ್ರು ಹಾಗೆ. ಅದು ಹೋಗಿ ಬಂದರೆ ಯಾಕೋ ಅಷ್ಟು ಯಾವ ಒಂದು ಸಮಾಧಾನ ತರಬೇಕು ಆ ಸಮಾಧಾನ ಬರಲಿಲ್ಲ. ಇಲ್ಲಿ ಬದಲಾವಣೆ ದಿನದಲ್ಲಿ ಅವ್ರು ಹಾಗೆ ಇರ್ಬೋದು, ಸುಮ್ಮನೆ ನಾವು ಯಾಕೆ ಮೂಡ್ ಆಫ್ ಮಾಡ್ಕೊಡೋದು ಅಂತ ನಾನು ಹೋಗೋದನ್ನು ಕಡಿಮೆ ಮಾಡಿದೆ. ಜವಾಬ್ದಾರಿ ಇತ್ತು, ಏನೋ ಕೆಲಸ ಇದ್ದಾಗ ಹೋಗಿದ್ದೆ. ಇತ್ತೀಚೆಗೆ ನನಗೂ ಏನು ಆ ಥರದ ಜವಾಬ್ದಾರಿ ಕೆಲಸನೂ ಇಲ್ಲ, ಹೀಗಾಗಿ ನಾನು ಜವಾಬ್ದಾರಿ ಹುದ್ದೆಯೂ ಇಲ್ಲ, ಕೆಲಸವೂ ಇಲ್ಲ, ಇದು ಮಾಡಿ ಅಂತ ಬಂದಾಗ ಮಾಡಿದೆ. ಮುಂದಿನ ನಿಮ್ಮ ರಾಜಕೀಯ ಹೆಜ್ಜೆಗಳ ಬಗ್ಗೆ ಅಥವಾ ಯೋಚನೆಗಳ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ರಾಜಕೀಯ ಅನ್ನೋದು ಈ ಕೆಲಸಗಳನ್ನು ಮಾಡಲಿಕ್ಕೆ, ಜನಪರ ಕೆಲಸ ಮಾಡಲಿಕ್ಕೆ ಅದೊಂದು ವೇದಿಕೆ. ಮತ್ತು ಇದು ಇಂಥ ವೇದಿಕೆ ಅದಮ್ಯ ಚೇತನ ಮಾಡುವಾಗ ಅಫ್ಕೋರ್ಸ್ ಇದೂ ಟೀಮ್ ವರ್ಕೇ, ಆದರೆ ನಮ್ಮದೇ ಆ ಟೀಮು ನಮ್ಮದೇ ಆದ ಪರಿಧಿಯಲ್ಲಿ ಇರ್ತದೆ. ಇದು ದೊಡ್ಡ ಒಂದು ಇದರಲ್ಲಿ ನಾವು ಬರೀ ನನ್ನ ಅಷ್ಟೇ ಬೇಕು ಬೇಡಗಳಿಂದ ಆಗಲ್ಲ, ಇಲ್ಲ ಪೂರ್ತಿ ಸಮಯ ಕೊಡಬೇಕು. ಇವತ್ತಿನ ರಾಜಕೀಯದ ಅವಶ್ಯಕತೆ ನಾನು ಗೊತ್ತಿಲ್ಲ, ನನಗೆ ಅದನ್ನು ಕೊಡೋಕ್ಕಾಗತ್ತಾ, ಅದರಿಂದ ಅವ್ರಿಗೆ ಸಮಾಧಾನ ಸಿಗುತ್ತಾ, ಇದಕ್ಕೆ ಅಂದರೆ ಇದಕ್ಕೆ ಮೇಲೆ ನನ್ನ ಅಂದರೆ ಒಬ್ಬರಿಂದ ಅಲ್ಲ, ಇದು ನಾನು ಹೇಳೋದ್ರಿಂದ ಯಾರೋ ಕೆಲವೊಬ್ಬರು ಹಿಂಗಾಗಿ ಅನ್ನೋದ್ರಿಂದನೂ ಆಗಲ್ಲ. ನನಗೂ ಈ ಎಲ್ಲ ಅದಮ್ಯ ಚೇತನದ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಪೂರ್ತಿಯಲ್ಲಿ ಹೋಗುವ ಅಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತು ನಾನು ಇಲ್ಲ. ಹೀಗಾಗಿ ಇದೊಂಥರ ಯಾವುದೇ ದೊಡ್ಡ ಕೆಲಸ ಕನ್ಫ್ಯೂಷನ್ನಲ್ಲಿ ರೇಗ ಸಾಮ್ರಾಜ್ಯದಲ್ಲಿ ಮಾಡೋಕ್ಕಾಗಲ್ಲ. ಇದು ನಾನು ಹತ್ತಿರದಿಂದ ನೋಡಿದ್ದೀನಿ. ಹೀಗಾಗಿ ಈಗ ಜಿಗಿಬೇಕು ಅಂತಂದ್ರೆ ಆ ಪೂರ್ತಿ ಧೈರ್ಯ, ಪೂರ್ತಿ ಶಕ್ತಿ ಹಾಕಿ ಜಿಗಿಬೇಕು. ಅದಿನ್ನೂ ಬಂದಿಲ್ಲ. ಹಿಂಗಾಗಿ ನೋಡೋಣ, ಕಾಲ ಬಂದಾಗ ಸಾಧ್ಯತೆಗಳಿದೆ.
ನೋಡೋಣ. ನಾನು ಅದೇ ಹೇಳ್ತೇನೆ, ಇದು ವೈಯಕ್ತಿಕ ಅಲ್ಲ. ನಾನೇನಾದರೂ ಕಟ್ಟೋದಿದ್ದಾಗ ಬೇರೆ ವಿಷಯ. ಎಸ್, ಇವತ್ತು ಎಲ್ಲವೂ ನೋಡ್ಬೇಕಲ್ಲ, ಆ ಸಂದರ್ಭ, ಪರಿಸ್ಥಿತಿ, ಅಲ್ಲಿ ಅದೃಷ್ಟ, ಭಗವಂತನ ಕೃಪೆ, ಜೊತೆಗೆ ಎಲ್ಲರಿಗೂ ಬೇಕಲ್ಲ. ನನಗೊಬ್ರಿಗೆ ಬೇಕು ಅಂತಿಲ್ಲಲ್ಲ, ಯಾರೋ ಕೆಲವೊಬ್ರಿಗೆ ಬೇಕು ಅಂತಿದ್ರು ಸಾಕಾಗಲ್ಲ. ನೋಡೋಣ. ಥ್ಯಾಂಕ್ ಯು ಮೇಡಮ್, ಸಾಕಷ್ಟು ಸುದೀರ್ಘವಾದಂತಹ ಮಾತುಕತೆ ನಡೆಸಿದ್ರಿ. ಹಸಿರುವಾಸಿ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು.